ಟ್ರಂಪ್ ಪ್ಲಾನ್ ಅಟ್ಟರ್ ಫ್ಲಾಪ್. ಭಾರತದ ಟ್ಯಾಲೆಂಟ್ಗೆ ಮುಗಿಬಿದ್ದ ವಿಶ್ವ. ಕೆನಡಾದಿಂದ ಚೀನಾವರೆಗೆ ಭಾರತದ ಉದ್ಯೋಗಿಗಳಿಗೆ ಸಾಲು ಸಾಲು ಆಹ್ವಾನ. ಸ್ನೇಹಿತರೆ, ಟ್ರಂಪ್ ಭಾರತದ ಉದ್ಯೋಗಿಗಳಿಗೆ ಬಾಗಿಲು ಹಾಕ್ತೀನಿ ಅಂತ ದುರಹಂಕಾರ ತೋರಿಸಿದ್ದೇ ತಡ ಭಾರತೀಯ ಉದ್ಯೋಗಿಗಳಿಗೆ ವಿಶ್ವದ ಅನೇಕ ರಾಷ್ಟ್ರಗಳು ವೆಲ್ಕಮ್ ಮಾಡ್ತಾ ಇದ್ದಾರೆ. ಅಮೆರಿಕ ಅಲ್ಲ ಅಂದ್ರೂ ಭಾರತದ ಇಂಜಿನಿಯರ್ಸ್ಗೆ, ಡಾಕ್ಟರ್ಸ್ಗೆ, ಪ್ರೊಫೆಷನಲ್ಸ್ಗೆ, ಬೇರೆ ಬೇರೆ ಸ್ಕಿಲ್ ಇರೋ ಪ್ರೊಫೆಷನಲ್ಸ್ಗೆ ಜಗತ್ತಿನ ಬೇರೆ ರಾಷ್ಟ್ರಗಳು, ಮುಂದುವರೆದಿರೋ ರಾಷ್ಟ್ರಗಳು ಆಪ್ಷನ್ ಕೊಡ್ತಾ ಇದ್ದಾರೆ, ಕರಿತಾ ಇದ್ದಾರೆ. ಜರ್ಮನಿ, ಬ್ರಿಟನ್, ಕೆನಡಾ, ಚೀನಾ, ಸಾಲು ಸಾಲು ರಾಷ್ಟ್ರಗಳು ಬನ್ನಿ 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 ಅಂತ ಹೊಸ ಪ್ರೋಗ್ರಾಮ್ ಘೋಷಿಸಿ ಕರಿತಾ ಇದ್ದಾರೆ. ಇಂಡಿಯನ್ ಟ್ಯಾಲೆಂಟ್ ನ ಅಟ್ರಾಕ್ಟ್ ಮಾಡ್ಕೋಬೇಕು, ಈ ಕಡೆ ಎಳ್ಕೊಂಡ್ಬಿಡ್ಬೇಕು ಅಂತ. ಭಾರತದ ಟ್ಯಾಲೆಂಟ್ಗಾಗಿ ಜಾಗತಿಕವಾಗಿ ರೇಸೇ ಶುರುವಾಗಿದೆ. ಬ್ರಿಟನ್ ಅಂತೂ ವೀಸಾ ಫೀಸ್ ಅನ್ನೇ ಕ್ಯಾನ್ಸಲ್ ಮಾಡಿದೆ. ಕೆನಡಾ ಕೂಡ ಹಳೆ ಪ್ರೋಗ್ರಾಮ್ ನ ಮತ್ತೆ ಚಾಲ್ತಿ ಮಾಡಿದೆ. ಈ ಮೂಲಕ ಭಾರತೀಯ ಟ್ಯಾಲೆಂಟೆಡ್ ಉದ್ಯೋಗಿಗಳನ್ನ ಹೊರಹಾಕಿ ದೊಡ್ಡ ಸಾಧನೆ ಮಾಡಿದೆ ಅಂತ ಕುಣಿತಾ ಇದ್ದ ಟ್ರಂಪ್ ಪ್ಲಾನ್ ಫ್ಲಾಪ್ ಆಗಿದೆ. ಇಡೀ ವಿಶ್ವ ಭಾರತೀಯರನ್ನ ವೆಲ್ಕಮ್ ಮಾಡ್ತಿದೆ. ಹಾಗಿದ್ರೆ ಭಾರತೀಯ ಉದ್ಯೋಗಿಗಳು ಅಂದ್ರೆ ವಿಶ್ವದಲ್ಲಿ ಯಾಕಷ್ಟು ಬೇಡಿಕೆ? ಈ ರಾಷ್ಟ್ರಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಾರತೀಯರನ್ನ ಸೇರಿಸ್ಕೊಳ್ತೀವಿ ಅಂತ ಕರಿತಿರೋದು ಯಾಕೆ? ಅಂತ ವೈರಿ ಚೀನಾ ಕೂಡ ಪರವಾಗಿಲ್ಲ ಬನ್ರಿ ಅಂತ ಕರಿತಿರೋದು ಯಾಕೆ? ಭಾರತಕ್ಕಿದು ಅಡ್ವಾಂಟೇಜ್ ಅಥವಾ ಆತಂಕದ ಬೆಳವಣಿಗೆನಾ? ನಾವು ಯಾವಾಗ ಈ ರೀತಿ ಜಗತ್ತಿನ ಟ್ಯಾಲೆಂಟ್ ಅನ್ನ ಮುಕ್ತ ಮನಸ್ಸಿನಿಂದ ಬನ್ರಿ ಬನ್ರಿ ಅಂತ ಕರೆಯೋ ರೀತಿ ಆಗೋದು? ಬನ್ನಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಹಾಗೆ ಒಂದು ಚಿಕ್ಕ ಮನವಿ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಿಗೆ ಮನವಿ, ಸಬ್ಸ್ಕ್ರೈಬ್ ಬಟನ್ ಇಲ್ಲೇ ಇದೆ, ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ. ನೀವು ಕ್ಲಿಕ್ ಮಾಡೋ ಮೂಲಕ ನಮಗೆ ನಿಮ್ಮ ಶಕ್ತಿಯನ್ನು ಕೊಡಿ, ಬೆಂಬಲವನ್ನು ಕೊಡಿ ಅಂತ. ಬನ್ನಿಗ ಸ್ನೇಹಿತರೆ, ವರದಿಯನ್ನು ಆರಂಭ ಮಾಡೋಣ. ಟ್ರಂಪ್ ಪ್ಲಾನ್ ಟುಸ್. ಭಾರತೀಯರಿಗೆ ಬಾಗಿಲು ತೆರೆದ ವಿಶ್ವ. ಏನಾದ್ರೂ ಮಾಡಬೇಕು, ಭಾರತೀಯರನ್ನ ಅಮೆರಿಕದ ಕಂಪನಿಗಳನ್ನ ಹೊರಗೆ ಹಾಕಬೇಕು, ಭಾರತೀಯ ಟ್ಯಾಲೆಂಟೆಡ್ ಪೀಪಲ್ ಅನ್ನ ಅಮೆರಿಕದ ಕಂಪನಿಗಳ ಒಳಗಡೆ ಬಿಡ್ಕೋಬಾರದು ಅಂತ ಟ್ರಂಪ್ ಸಾಕಷ್ಟು ಸರ್ಕಸ್ ಮಾಡ್ತಿದ್ದಾರೆ. ಭಾರತೀಯರಿಗೆ ಬೇಗ ವೀಸಾ ಸಿಗಬಾರದು, ಆ ರೀತಿ ನೋಡ್ಕೊಂಡ್ರು. ಭಾರತದವರನ್ನ ಸೇರಿಸ್ಕೊಂಡ್ರೆ ಸರಿ ಇರಲ್ಲ ನೋಡಿ ಅಂತ ಅಮೆರಿಕದ ಕಂಪನಿಗಳನ್ನ ಬೆದರಿಸಿದ್ರು. ಟ್ಯಾಕ್ಸ್ ಬೆನಿಫಿಟ್ ಕೊಡಲ್ಲ ಅಂದ್ರು. ಕೊನೆಗೆ ಭಾರತೀಯರಿಗೆ ಅವಶ್ಯಕವಾಗಿರೋ H-1B ವೀಸಾ ದರವನ್ನ ಇದ್ದಕ್ಕಿದ್ದಂತೆ 6,000ದಿಂದ $1,00,000 ಏರಿಸಿದ್ರು. ಇದರಿಂದ ಭಾರತದವರನ್ನ ಸೇರಿಸ್ಕೋಬೇಕಾದ್ರೆ ಅಮೆರಿಕನ್ ಕಂಪನಿಗಳು 88 ಲಕ್ಷ, ಹತ್ತಿರ $1 ಕೋಟಿ ಕಟ್ಟಬೇಕಾಯ್ತು. ಪರಿಣಾಮ ಅಮೆರಿಕಾಗೆ ಹೋಗ್ತಾ ಇದ್ದ ಭಾರತೀಯರ ಸಂಖ್ಯೆ ದಿಢೀರ್ ಬಿದ್ದು ಹೋಯಿತು. H-1B ವೀಸಾ ಅಪ್ಲಿಕೇಶನ್ ಸಂಖ್ಯೆ ಸುಮಾರು 27% ಬಿದ್ದು ಹೋಯಿತು. ಸುಮಾರು 1 ಲಕ್ಷ ಭಾರತೀಯರಲ್ಲೂ ಕೂಡ STEM ಸ್ಟೆಮ್, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಕ್ಷೇತ್ರದಲ್ಲಿ ನುರಿತ ಸೈಂಟಿಸ್ಟ್ಗಳು, ಡಾಕ್ಟರ್ಸ್ ಮತ್ತು ಇಂಜಿನಿಯರ್ಸ್ ಅತಂತ್ರ ಆದರು. ಆದರೆ ಇದ್ದಕ್ಕಿದ್ದಂತೆ ಈಗ ಟ್ರಂಪ್ ಪ್ಲಾನ್ ಟುಸ್ ಆಗ್ತಿದೆ. ಯಾಕಂದ್ರೆ ಇಡೀ ವಿಶ್ವ ಭಾರತೀಯ ಉದ್ಯೋಗಿಗಳನ್ನ ರತ್ನ ಗಂಬಳಿ ಹಾಸಿ ಕರೆಯೋಕೆ ಶುರು ಮಾಡಿದ್ದಾರೆ. ಅಮೆರಿಕ ಇಲ್ಲ ಅಂದ್ರೇನಂತೆ, ಇಲ್ಲೆಲ್ಲ ಆಪ್ಷನ್ ಇದೆ ಅನ್ನೋ ರೀತಿಲಿ ಆಗಿದೆ. ಈಗ ಯಾವುದು ಎಲ್ಲವನ್ನ ನೋಡ್ತಾ ಹೋಗೋಣ. ಇತ್ತೀಚಿನವರೆಗೆ ಶತ್ರು ರಾಷ್ಟ್ರದಂತೆ ನೋಡ್ತಾ ಇದ್ದ ಕೆನಡಾ ಕೂಡ ಭಾರತೀಯರಿಗೆ ಬನ್ನಿ ಅಂತ ಇದೆ. ಖುದ್ದು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅಪ್ಲೈ ಮಾಡಿದವರಿಗೆಲ್ಲ ಅಮೆರಿಕ H-1B ವೀಸಾ ಸಿಗ್ತಾ ಇಲ್ಲ. ಇವರೆಲ್ಲ ಸ್ಕಿಲ್ಡ್ ಜನ, ಇದು ಕೆನಡಾಗೆ ಅವಕಾಶ. ಹೀಗಾಗಿ ನಾವು ಶೀಘ್ರದಲ್ಲಿ ಈ ಸಂಬಂಧ ಒಂದು ಹೊಸ ಸ್ಕೀಮೇ ತರ್ತೀವಿ ಅಂತ ಘೋಷಿಸಿದ್ದಾರೆ. ಅಂದ್ರೆ ಅಮೆರಿಕ ಬೇಡ ಅಂತ ಹೋಗಿ ಅಂತಿರೋ ಭಾರತೀಯರನ್ನ ಕೆನಡಾ ಕರೆದುಕೊಳ್ಳೋಕೆ ಹೊಸ ಸ್ಕೀಮ್ ತರ್ತಾ ಇದೆ. ಅಂದಹಾಗೆ ಕೆನಡಾದಲ್ಲಿ ಆಲ್ರೆಡಿ ಇಂಥ ಒಂದು ಪ್ಲಾನ್ ಇತ್ತು. 2023ರಲ್ಲಿ ವಿಶೇಷ ವೀಸಾ ಪ್ಲಾನ್ ತಗೊಂಡ್ಬಂದಿತ್ತು. ಅದರ ಪ್ರಕಾರ ಅಮೆರಿಕದ H-1B ವೀಸಾ ಹೊಂದಿರೋರು ಯಾರು ಬೇಕಾದರೂ ಕೆನಡಾಗೆ ಶಿಫ್ಟ್ ಆಗಬಹುದು ಅನ್ನೋದಿತ್ತು. ಇಂಟ್ರೆಸ್ಟಿಂಗ್ ಅಂದ್ರೆ ಇದು ಓಪನ್ ವರ್ಕ್ ಪರ್ಮಿಟ್. ಇದರರ್ಥ ಕೆನಡಾದಲ್ಲಿ ಕೆಲಸ ಮಾಡೋಕೆ ಅಲ್ಲಿನ ಕಂಪನಿಗಳು ಆಫರ್ ಕೊಡಬೇಕು, ಕರೀಲೇಬೇಕು ಅಂತಿಲ್ಲ. ಮೊದಲು ಕೆನಡಾಗೆ ಹೋಗಿ ಆಮೇಲೆ ಬೇಕಾದ್ರೆ ಕೆಲಸ ಹುಡುಕೋಬಹುದಾಗಿತ್ತು. 2023ರಲ್ಲಿ ಈ ತರ ಸುಮಾರು 10,000 H-1B ವೀಸಾ ಹೊಂದಿರೋರು ಬಹುತೇಕ ಭಾರತೀಯರು ಕೆನಡಾಗೆ ಶಿಫ್ಟ್ ಆದ್ರು. ಈಗ ಇದೇ ಸ್ಕೀಮ್ ಅನ್ನ ಕೆನಡಾ ಇನ್ನಷ್ಟು ವಿಸ್ತರಣೆ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ $51,700 ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಟ್ರಂಪ್ಗೆ ಜಾಡಿಸಿ ಭಾರತೀಯರನ್ನ ಕರೆದ ಜರ್ಮನಿ. ಕೇವಲ ಕೆನಡಾ ಅಷ್ಟೇ ಅಲ್ಲ ಸ್ನೇಹಿತರೆ, ಜರ್ಮನಿಯಲ್ಲೂ ಕೂಡ ಭಾರತೀಯರಿಗೆ ಅದ್ಭುತ ಅವಕಾಶ ಇದೆ. ಭಾರತೀಯರನ್ನ ಕೈ ಬೀಸಿ ಕರಿತಾ ಇದೆ. ಜರ್ಮನ್ ರಾಯಭಾರಿ ಫಿಲಿಪ್ ಅಕರ್ಮನ್ ರಂತೂ ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ಬನ್ನಿ ಬನ್ನಿ ಅಂತ ಕರಿತಾ ಇದ್ದಾರೆ. ಟ್ರಂಪ್ಗೆ ಟಾಂಟ್ ಕೊಟ್ಟಿದ್ದಾರೆ, ಭಾರತೀಯರನ್ನ ಕರೆದಿದ್ದಾರೆ. ಜರ್ಮನಿಯಲ್ಲಿ ಕೆಲಸ ಮಾಡ್ತಿರೋ ಭಾರತೀಯರ ಬಗ್ಗೆ ಮಾತನಾಡೋಕೆ
ಹೋಗಕ್ಕೆ ಇದು ಒಳ್ಳೆ ಟೈಮ್. ಭಾರತೀಯರು ಜರ್ಮನಿಯಲ್ಲಿ ಅತ್ಯಂತ ಹೆಚ್ಚು ಆದಾಯ ಗಳಿಸ್ತಿರೋ ಜನ ಆಗಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಜರ್ಮನ್ ಪ್ರಜೆಯ ಸರಾಸರಿ ಆದಾಯಕ್ಕಿಂತ ಭಾರತೀಯರ ಆದಾಯ ಜಾಸ್ತಿ ಇದೆ. ಹಾಗಂತ ಇದು ನೆಗೆಟಿವ್ ವಿಚಾರ ಅಲ್ಲ, ಬಹಳ ಖುಷಿ ವಿಚಾರ. ಯಾಕಂದ್ರೆ ಹೈ ಸ್ಯಾಲರಿ ತಗೊಳ್ತಿದ್ದಾರೆ ಅಂದ್ರೆ ಭಾರತೀಯರು ನಮ್ಮ ದೇಶ ಮತ್ತು ನಮ್ಮ ಸೊಸೈಟಿಗೆ ದೊಡ್ಡ ಕೊಡುಗೆ ಕೊಡ್ತಿದ್ದಾರೆ ಅಂತ ಅರ್ಥ ಅಂತ ಹೇಳಿ ಮಾಡ್ರನ್ ಆಗಿ ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡಿದ್ದಾರೆ. ಸುಮ್ನೆ ಸ್ಯಾಲರಿ ಕೊಡ್ತಾರಾ? ಏನೋ ಅಲ್ಲಿ ವ್ಯಾಲ್ಯೂ ಆಡ್ ಮಾಡ್ತಿದ್ದಾರೆ ಅಂತ ಹೇಳಿ ಸ್ಯಾಲರಿ ಕೊಡ್ತಿದ್ದಾರೆ. ಅದನ್ನ ಭಾರತೀಯರು ಬಂದು ಆಡ್ ಮಾಡ್ತಿದ್ದಾರೆ ಅಂತ ನಮಗೇನು ಬೇಜಾರಿಲ್ಲ, ಸಂಬಳ ತಗೊಳ್ತಿದ್ದಾರೆ ಅಂತ ಹೇಳಿ, ಕೊಡುಗೆ ಕೊಡ್ತಿದ್ದಾರೆ ಅಂತ ನಾವು ಭಾವಿಸ್ತೀವಿ ಅಂತ ಹೇಳಿ ಉದಾರ ಮನಸ್ಸನ್ನ ತೋರಿದ್ದಾರೆ. ಆ ಮೂಲಕ ಮುಂದುವರೆದಿರೋ ರಾಷ್ಟ್ರ ಆಗೋಕೆ ಯಾವ ತರದ ಮೈಂಡ್ ಸೆಟ್ ಇರಬೇಕು ಅನ್ನೋದು ಕೂಡ ಎಲ್ರಿಗೂ ಇಲ್ಲಿ ಪಾಠ ಇದೆ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಅಮೆರಿಕದಲ್ಲಿ ಒಳ್ಳೆ ಪೊಸಿಷನ್ ನಲ್ಲಿರೋ ಭಾರತೀಯರನ್ನ ನೋಡಿ ಉರ್ಕೊಳ್ಳೋ ಟ್ರಂಪ್ ಮತ್ತವರ ಮ್ಯಾಗಾ ಪಡೆಗೆ ಸರಿಯಾಗಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮುಂದುವರೆದು ನಾವು ಹಾರ್ಡ್ ವರ್ಕ್ನಲ್ಲಿ ಬಿಲೀವ್ ಮಾಡ್ತೀವಿ. ಬೆಸ್ಟ್ ಜಾಬ್ಸ್ನ ಬೆಸ್ಟ್ ಜನರಿಗೆ ಕೊಡಬೇಕು ಅಂತ ಅನ್ಕೊಳ್ತೀವಿ. ನಮ್ಮ ಮೈಗ್ರೇಷನ್ ಪಾಲಿಸಿ ಜರ್ಮನ್ ಕಾರ್ನಂತೆ ಕೆಲಸ ಮಾಡುತ್ತೆ. ವಿಶ್ವಾಸಾರ್ಹ, ಅತ್ಯಾಧುನಿಕ ಮತ್ತು ಪ್ರಿಡಿಕ್ಟಬಲ್. ಅಡ್ಡಾದಿಡ್ಡಿಯಾಗಿ ಹೋಗಲ್ಲ, ನೇರವಾಗಿ ಚಲಿಸುತ್ತೆ. ಟಾಪ್ ಸ್ಪೀಡ್ನಲ್ಲಿ ಹೋಗುವಾಗಲೂ ಕೂಡ ಸಡನ್ ಆಗಿ ಬ್ರೇಕ್ ಹಿಡಿಯೋ ಸಿಚುವೇಶನ್ ಬಂದರೆ ಹಿಡೀರಿ, ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ ಗಚಕ್ ಅಂತ ಹೇಳಿ. ಭಯ ಪಡಬೇಕಾಗಿಲ್ಲ. ನಾವು ರಾತ್ರಿ ನಮ್ಮ ಮೂಲಭೂತ ಪಾಲಿಸಿಗಳನ್ನೆಲ್ಲ ಚೇಂಜ್ ಮಾಡಲ್ಲ, ನೀವು ನಮ್ಮನ್ನು ನಂಬೋದು ಅಂತ ಟ್ರಂಪ್ಗೆ ಬುದ್ಧಿ ಹೇಳಿದ ಹಾಗೆ, ಅಥವಾ ಟ್ರಂಪ್ ಬಂದಮೇಲೆ ಅಮೆರಿಕ ಅಡ್ಡಾದಿಡ್ಡಿ ಆಗಿದೆ ಅನ್ನೋ ಥರದಲ್ಲಿ ಆಡ್ಕೊಂಡು ನಕ್ಕಿದ್ದಾರೆ ಇವರು ಜರ್ಮನ್ರು. ನಾವು ಹಾಗಲ್ಲ, ಯಾವುದೇ ಸರ್ಕಾರ ಬರಲಿ ನಮ್ಮ ಮೂಲಭೂತ ಪಾಲಿಸಿಗಳು ಚೇಂಜ್ ಆಗಲ್ಲ ಅಂತ ಹೇಳಿದ್ದಾರೆ. ಕೊನೆಗೆ ಹೈಲಿ ಸ್ಕಿಲ್ಡ್ ಭಾರತೀಯರಿಗೆ ಜರ್ಮನಿಯಲ್ಲಿ ಯಾವಾಗಲೂ ಸ್ವಾಗತ ಇರುತ್ತೆ ಅಂತ ನೇರ ಆಹ್ವಾನ ಕೊಟ್ಟಿದ್ದಾರೆ. ನಮ್ಗಿಂತ ಜರ್ಮನ್ರಿಗಿಂತ ಜಾಸ್ತಿ ಸ್ಯಾಲರಿ ತಗೊಳ್ತಿದ್ದಾರೆ ನೀವು, ಏನು ಬೇಜಾರಿಲ್ಲ, ಬನ್ನಿ ಇನ್ನೂ ಜಾಸ್ತಿ ಸ್ಯಾಲರಿ ತಗೊಳ್ಳಿ, ನಮ್ಮ ಜರ್ಮನಿ ಸೊಸೈಟಿಗೆ ಕೊಡುಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಮೈಂಡ್ ಸೆಟ್ ನಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ ಸುಮಾರು ರಾಷ್ಟ್ರಗಳಿಗೂ ಇಂತಹ ಪ್ರೋಗ್ರೆಸಿವ್ ರಾಷ್ಟ್ರಗಳಿಗೂ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಇಷ್ಟು ಹೇಳಿ ಸುಮ್ಮನಾಗಿಲ್ಲ ಇವರು. ಜರ್ಮನಿಯಲ್ಲಿ ಭಾರತೀಯರಿಗೆ ಎಲ್ಲೆಲ್ಲ ಅವಕಾಶ ಇದೆ ಅಂತ ಕೊಡೋಕೆ ಒಂದು ಲಿಂಕ್ ನ ಕೂಡ ಹಾಕಿಬಿಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಅವಕಾಶಗಳು ಎಷ್ಟೆಷ್ಟು ಓಪನ್ ಇದೆ ಅಂತ ನಿಮಗೆ ಕಾಣುತ್ತೆ ಅಂತ. ಅಷ್ಟೇ ಅಲ್ಲ, ಬ್ರಿಟಿಷರ ಹತ್ರ ಬನ್ನಿ. ಈಗ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಕೂಡ ವೀಸಾ ಮೇಲಿರೋ ಫೀಸ್ ಅನ್ನೇ ತೆಗೆದು ಹಾಕೋಕೆ ನೋಡ್ತಾ ಇದ್ದಾರೆ. ಇದಕ್ಕಾಗಿ ಸ್ಟಾರ್ಮರ್ ಗ್ಲೋಬಲ್ ಟ್ಯಾಲೆಂಟ್ ಟಾಸ್ಕ್ ಫೋರ್ಸ್ ಅಂತ ತಮ್ಮ ಸರ್ಕಾರದಲ್ಲಿ ಒಂದು ಘಟಕವನ್ನೇ ರಚಿಸಿದ್ದಾರೆ. ಸದ್ಯ ಈ ಟಾಸ್ಕ್ ಫೋರ್ಸ್ ಭಾರತೀಯರನ್ನ ಸೆಳೆಯೋಕೆ ಸಾಲು ಸಾಲು ಮೀಟಿಂಗ್ ಮಾಡ್ತಾ ಇದೆ. ಇದನ್ನ ಫಿನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಟಾಪ್ ಸೈಂಟಿಸ್ಟ್, ಡಿಜಿಟಲ್ ಎಕ್ಸ್ಪರ್ಟ್ಸ್ ಅನ್ನ ಕರೆಸೋಕೆ ಹೊಸ ಸ್ಕೀಮ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಅತ್ತ ನಮ್ಮ ವೈರಿ ಚೀನಾ ಕೂಡ ಅಮೆರಿಕದಿಂದ ಹೊರಬರೋ ಭಾರತೀಯರನ್ನ ಸೆಳೆಯೋಕೆ ಚೀನಾ ಕೂಡ ಟ್ರೈ ಮಾಡ್ತಾ ಇದೆ. ಸೂಪರ್ ಪವರ್ ಆಗಬೇಕು, ಮುಂದುವರೆದಿರೋ ರಾಷ್ಟ್ರ ಆಗಬೇಕು ಅಂದ್ರೆ ಸಂಕುಚಿತ ಮೈಂಡ್ ಸೆಟ್ ಇಟ್ಕೊಂಡ್ರೆ ಆಗಲ್ಲ ಅನ್ನೋ ಚೀನಾಗೂ ಗೊತ್ತಾಗ್ತಾ ಇದೆ ಇತ್ತೀಚೆಗೆ. ಹಾಗಾಗಿ ಭಾರತದವ್ರನ್ನ, ಓಕೆ ಬೇರೆ ಕಂಟ್ರಿ ಬಿಡಿ, ಭಾರತೀಯರನ್ನ ಸೆಳೆಯೋಕೆ ಅವರು ನೋಡ್ತಾ ಇದ್ದಾರೆ. ಅಮೆರಿಕದ H1B ವೀಸಾಗೆ ಕೌಂಟರ್ ಅನ್ನೋ ಹಾಗೆ ಅಕ್ಟೋಬರ್ 1ರಿಂದ ಕೆ ವೀಸಾ ಪ್ರೋಗ್ರಾಮ್ ಶುರು ಮಾಡಿದ್ದಾರೆ. ವಿಶೇಷ ಅಂದ್ರೆ ಇದರಲ್ಲಿ H1B ವೀಸಾ ತರ ಕಂಪನಿಗಳು ವಿದೇಶಿ ಉದ್ಯೋಗಿಯನ್ನ ಹೈರ್ ಮಾಡೋಕೆ ಯಾವುದೇ ಹಣ ಕೊಡಬೇಕಾಗಿಲ್ಲ. ಹಾಗಾಗಿ ಈ ನೀತಿ ಗೇಮ್ ಚೇಂಜರ್ ಆಗಬಹುದು ಅಂತ ಹೇಳಲಾಗ್ತಿದೆ. ಅತ ದಕ್ಷಿಣ ಕೊರಿಯಾ ಕೂಡ ಅಮೆರಿಕದ ಎಡವಟ್ಟನ್ನ ಬಳಸಿಕೊಂಡು ಭಾರತದ ಟ್ಯಾಲೆಂಟ್ ನ ಸೆಳೆಯೋಕೆ ನೋಡ್ತಾ ಇದೆ. ತನ್ನ ಸಚಿವಾಲಯಗಳಿಗೆ ಹೊಸ ವೀಸಾ ಯೋಜನೆ ರೂಪಿಸಿ ಬೇಗ ಬೇಗ ಹಿಡಿಬೇಕು ಭಾರತೀಯರನ್ನ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಜಗತ್ತಿನ ಉದ್ದಗಲಕ್ಕೂ ಶ್ರೀಮಂತ ರಾಷ್ಟ್ರಗಳು, ಮುಂದುವರಿದ ರಾಷ್ಟ್ರಗಳು ಭಾರತದ ಟ್ಯಾಲೆಂಟ್ ನ ಹೈಜಾಕ್ ಮಾಡೋಕೆ ನೋಡ್ತಿದ್ದಾರೆ. ಕಾರಣ ಯುರೋಪ್ ರಾಷ್ಟ್ರಗಳಿಗೆ ಕಾಡ್ತಾ ಇದೆ ವೃದ್ಧಾಪ್ಯ. ಎಸ್ ಸ್ನೇಹಿತರೆ, ಈ ರಾಷ್ಟ್ರಗಳು ಭಾರತದ ಯುವ ಪ್ರತಿಭೆಗಳಿಗೆ ಹಾತೊರಿತಾ ಇರೋದಕ್ಕೆ ಕಾರಣ ವೃದ್ಧಾಪ್ಯ. ಈ ಅಂಕಿಅಂಶ ನೋಡಿ, ಬ್ರಿಟನ್ನ ಒಟ್ಟು ಜನಸಂಖ್ಯೆ 7 ಕೋಟಿ ಇದ್ರೆ ಅದರಲ್ಲಿ ಸುಮಾರು 1.5 ಕೋಟಿಗೂ ಅಧಿಕ ಜನ 65 ವರ್ಷ ಮೇಲ್ಪಟ್ಟವರಿದ್ದಾರೆ. ಇನ್ನು ಕೆಲವೇ ವರ್ಷಗಳಲ್ಲಿ ಸಂಖ್ಯೆ ಡಬಲ್ ಆಗುತ್ತೆ. ಅತ್ತ ಕೆನಡಾದಲ್ಲೂ ಕೂಡ 76 ಲಕ್ಷ ಜನ ಅಂದ್ರೆ 19% ಜನಸಂಖ್ಯೆ 65 ವರ್ಷಕ್ಕಿಂತ ಮೇಲ್ಪಟ್ಟವರಿದ್ದಾರೆ. ಜರ್ಮನಿಯಲ್ಲಂತೂ ಈ ಸಂಖ್ಯೆ 25% ಹತ್ತತ್ರ ಇದೆ. ಹೀಗಾಗಿ ಕೆನಡಾ ಸೇರಿದ ಹಾಗೆ ಯುರೋಪ್ನಾದ್ಯಂತ ಜನಕ್ಕೆ ವಯಸ್ಸಾಗ್ತಿದೆ. ಸ್ಕಿಲ್ಡ್ ಕೆಲಸಗಳನ್ನ ಮಾಡೋಕೆ ಜನ ಸಿಗ್ತಾ ಇಲ್ಲ. ಶ್ರೀಮಂತರ ಸಮಸ್ಯೆಗಳೇ ಬೇರೆ ನೋಡಿ. ಲೇಬರ್ ಶಾರ್ಟೇಜ್ ಉಂಟಾಗ್ತಿದೆ. ಯಾವುದೇ ದೇಶ ಬೆಳವಣಿಗೆ ಕಾಣಬೇಕು, ಪ್ರಗತಿ ಆಗಬೇಕು ಅಂದ್ರೆ ನುರಿತ ಯುವ ದುಡಿಯುವ ವರ್ಗ ಬೇಕು. ಇವತ್ತು ಭಾರತದ GDP ಇಷ್ಟು ವೇಗವಾಗಿ ಮುನ್ನುಗ್ತಾ ಇದೆ ಅಂದ್ರೆ ಕಾರಣ ಭಾರತದ ಜನಸಂಖ್ಯಾ ಬಲ ಕೂಡ ಹೌದು. 65% ಜನ 15ರಿಂದ 60 ವಯಸ್ಸಿನ ಒಳಗಿದ್ದಾರೆ. ಗಟ್ಟಿಮುಟ್ಟಾಗಿ ಕೆಲಸ ಮಾಡೋರಿದ್ದೀವಿ. ಆದರೆ ಯುರೋಪ್ನಲ್ಲಿ, ಕೆನಡಾದಲ್ಲಿ ಈ ರೀತಿ ಸ್ಥಿತಿ ಇಲ್ಲ. ವಯಸ್ಸಾದಂತೆ ಜನ ಡಿಪೆಂಡ್ ಆಗ್ತಾರೆ. GDPಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಇನ್ಶೂರೆನ್ಸ್, ಹೆಲ್ತ್ ಕೇರ್ ಅಂತ ಖರ್ಚುಗಳು ಹೆಚ್ಚಾಗುತ್ತೆ. ಆರ್ಥಿಕ ಪ್ರಗತಿ ನಿಂತು ಹೋಗುತ್ತೆ, ಗ್ರೋತ್ ಬಿದ್ದು ಹೋಗುತ್ತೆ. ಆಲ್ರೆಡಿ ಜರ್ಮನಿ ಕಳೆದ 2 ವರ್ಷಗಳಿಂದ ನೆಗೆಟಿವ್ ಗ್ರೋತ್ ರೇಟ್ ನೋಡ್ತಾ ಇದೆ. ಹೀಗಾಗಿ ಇದನ್ನು ತಪ್ಪಿಸೋಕೆ ಈ ರಾಷ್ಟ್ರಗಳು ಭಾರತದ ಟ್ಯಾಲೆಂಟ್ಗಳಿಗೆ ಮುಖ ಮಾಡ್ತಿದ್ದಾರೆ. ಭಾರತೀಯರಿಗೆ ವೀಸಾ ಸೌಲಭ್ಯ, ಪೌರತ್ವ ಕೊಟ್ಟು ತಮ್ಮ ರಾಷ್ಟ್ರದಲ್ಲೇ ಉಳಿಸ್ಕೊಂಡ್ರೆ ತಮ್ಮಲ್ಲೇ ಹಣ ಆದಾಯ ಗಳಿಸಿ ಇಲ್ಲೇ ಖರ್ಚು ಮಾಡ್ತಾರೆ, ಆರ್ಥಿಕತೆಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಇನೋವೇಟ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ, ಗ್ರೋತ್ ಸಸ್ಟೈನ್ ಆಗುತ್ತೆ ಅನ್ನೋದು ಈ ರಾಷ್ಟ್ರಗಳ ಲೆಕ್ಕಾಚಾರ.
ಏನೋ ಚೀನಾಗೆ ಪ್ರಾಬ್ಲಮ್ ಇಲ್ಲ, ಆದರೆ ಬಯೋಟೆಕ್ ಮೆಡಿಕಲ್ ಕ್ಷೇತ್ರದಲ್ಲಿ ದುಡಿಯೋ ಭಾರತೀಯರು ಬೇಕಷ್ಟೇ. ಅವರಿಗೆ ಟ್ಯಾಲೆಂಟ್ ಬೇಕು, ಅವರಿಗೆ ಜನಸಂಖ್ಯೆಯಲ್ಲಿ ಅವರೇನು ಹಿಂದೆ ಇಲ್ಲ. ಆರ್ಥಿಕವಾಗಿ, ತಂತ್ರಜ್ಞಾನ ವಿಚಾರವಾಗಿ, ಮೂಲ ಸೌಕರ್ಯದಲ್ಲಿ ಚೀನಾ ನಮಗಿಂತ ಎಷ್ಟೋ ಮುಂದೆ ಇದೆ ಅಂತ ಹೇಳಿದ್ರು ಕೂಡ ಮೆಡಿಕಲ್ ಮತ್ತು ಬಯೋಟೆಕ್ ನಲ್ಲಿ ಸ್ವಲ್ಪ ಹಿಂದೆ ಇದ್ದಾರೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ಭಾರತದ ಟಾಪ್ ಟ್ಯಾಲೆಂಟ್ ತಂದು ಆ ಗ್ಯಾಪ್ ನ ಕೂಡ ಫಿಲ್ ಅಪ್ ಮಾಡ್ಕೋಬೇಕು ಅನ್ನೋದು ಡ್ರ್ಯಾಗನ್ ಲೆಕ್ಕಾಚಾರ. ಜೊತೆಗೆ ಚೀನಾಗೆ ಎಷ್ಟು ಟ್ಯಾಲೆಂಟ್ ಇದ್ರೂ ಸಾಕಾಗಲ್ಲ, ಅವ್ರಿಗೆ ಇನ್ನೂ ರಾಕ್ಷಸವಾಗಿ ಬೆಳಿಬೇಕು ಅನ್ನೋ ಆಸೆ ಇದೆ ಅವರಿಗೆ. ಹಾಗಾಗಿ ಎಷ್ಟಿದ್ರು ಬನ್ರಿ, ಟಾಪ್ ಟ್ಯಾಲೆಂಟ್ ಎಷ್ಟಿದ್ರು ಬನ್ರಿ ಅಂತ ಕರೀತಾ ಇದ್ದಾರೆ. ಆದರೆ ಭಾರತದ ಟ್ಯಾಲೆಂಟ್ ಹೊರ ಹೋಗೋದು ನಮಗೆ ಒಳ್ಳೇದ. ಆಕ್ಚುಲಿ ಇದು ಭಾರತದನ್ನ ಯಾವ ರೀತಿ ನೋಡಬೇಕು, ಭಾರತ ಏನ್ ಮಾಡಬೇಕು ಸ್ನೇಹಿತರೆ. ಬ್ರೈನ್ ಡ್ರೈನ್ ಅಂದ್ರೆ ನಮ್ಮ ದೇಶದ ಟ್ಯಾಲೆಂಟ್ ಮತ್ತೊಂದು ರಾಷ್ಟ್ರಕ್ಕೆ ಹರಿದು ಹೋಗೋದು ಯಾವತ್ತೂ ಒಳ್ಳೇದಲ್ಲ. ಅಮೆರಿಕದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಭಾರತಕ್ಕೆ ರೆಮಿಟೆನ್ಸ್ ಸಿಗ್ತಾ ಇತ್ತು, ಹೌದು. ಅವ್ರು ಕಳಿಸೋ ದುಡ್ಡಿನಿಂದ ಸುಮಾರು 3% GDPಗೆ ಕೊಡುಗೆ ಬರ್ತಾ ಇತ್ತು, ಹೌದು. ಆದ್ರೆ ಅಮೆರಿಕ ಇವರನ್ನ ಕೈ ಬಿಟ್ಟಿದ್ರಿಂದ ಅದು ತಪ್ಪು ಹೋಗ್ತಿತ್ತು, ಅದು ಕೂಡ ನಿಜ. ಆದ್ರೆ ಕೆನಡಾ, ಬ್ರಿಟನ್, ಜರ್ಮನಿ ಇವರೆಲ್ಲ ಇಲ್ಲ ನಾವು ಸೇರಿಸ್ಕೋತೀವಿ ಬನ್ರಿ ಅಂತ ಕರಿತಿರೋದ್ರಿಂದ ಮತ್ತೆ ಈ ರೆಮಿಟೆನ್ಸ್ ಹಣ ಬರೋದು ಮುಂದುವರಿಬಹುದು. ಆದ್ರೆ ಇದರಿಂದ ಆಗೋ ಬೌದ್ಧಿಕ ನಾಶ ಇದೆಯಲ್ಲ, ಸಣ್ಣದಲ್ಲ ಅದು. ನಮ್ಮ ದೇಶದಲ್ಲಿ ಆಗಬೇಕಾದ ರಿಸರ್ಚ್, ಹೈಲಿ ಸ್ಕಿಲ್ಡ್ ಕೆಲಸಗಳು ಆ ರಾಷ್ಟ್ರಗಳಲ್ಲಿ ಆಗ್ತಾ ಇದಾವೆ. ಇನೋವೇಟಿವ್ ಪ್ರಾಡಕ್ಟ್ಸ್ನ ಅಥವಾ ಸರ್ವಿಸಸ್ನ, ಸಾಫ್ಟ್ವೇರ್ಸ್ನ, ಟೆಕ್ನಾಲಜಿಯನ್ನ ಅಲ್ಲಿ ಡೆವಲಪ್ ಮಾಡ್ತಿದ್ದಾರೆ, ನಾವು ಅದನ್ನು ಯೂಸ್ ಮಾಡ್ತಿದ್ದೀವಿ. ನಮ್ಮವರೇ ಹೋಗಿ ಅಲ್ಲಿ ಡೆವಲಪ್ ಮಾಡ್ತಾರೆ, ನಾವು ಅದರ ಗ್ರಾಹಕನಾಗಿ ಕೊಡ್ತೀರಾ ಅಂತ ಕೇಳೋ ಥರ ಇದ್ದೀವಿ. ಹಾಗಂತ ನಾವು ಅವ್ರನ್ನ ಇಲ್ಲೇ ಕಟ್ಟಾಕಿಡ್ಕೊಳಕ್ಕಾಗತ್ತಾ? ಆಗಲ್ಲ. ಎಷ್ಟೇ ದೇಶ ಪ್ರೇಮ, ರಾಷ್ಟ್ರಭಕ್ತಿ ಅಂತ ಮಾತನಾಡಿದ್ರು ಕೊನೆಗೆ ಮ್ಯಾಟರ್ ಆಗೋದು ಅವರ ಜೀವನ ಮತ್ತು ಆರ್ಥಿಕ ಪರಿಸ್ಥಿತಿ. ಅವರ ಟ್ಯಾಲೆಂಟ್ನ ಪುರಸ್ಕರಿಸಿ ಅದಕ್ಕೆ ತಕ್ಕಂತೆ ನಾವು ಗೌರವಿಸೋದನ್ನ ಕಲ್ತಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಭ್ರಷ್ಟ ಅಧಿಕಾರಿಗಳು ಹೆರಾಸ್ ಮಾಡೋದನ್ನ ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ, ಕಿತ್ತೋಗಿರೋ ರಾಜಕಾರಣಿಗಳು ಕಿತ್ತೋಗಿರೋ ಮೂಲಸೌಕರ್ಯವನ್ನ ಸರಿ ಮಾಡದೆ ಹಾಗೆ ಇಟ್ಕೊಂಡು ಅದನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಯಾಕೆ ಯಾರು ಇಲ್ಲಿರ್ತಾರೆ? ಎಲ್ಲಿ ಬದುಕೋಕೆ ಒಳ್ಳೆ ವಾತಾವರಣ, ಪೀಸ್ ಆಫ್ ಮೈಂಡ್, ಒಳ್ಳೆ ಸ್ಯಾಲ್ರಿ ಇರುತ್ತೋ, ಇದೆಲ್ಲದೂ ಒಂದು ಪ್ಯಾಕೇಜ್. ಇದು ಬರೀ ಸ್ಯಾಲ್ರಿ ಸಾಕಾಗಲ್ಲ, ಇದೆಲ್ಲ ಎಲ್ಲಿ ಸಿಗೋದು ಅಲ್ಲಿಗೆ ಹೋಗ್ತಾರೆ. ಹೀಗಾಗಿ ಭಾರತ ಮೊದಲು ಟ್ಯಾಲೆಂಟ್ಗಳನ್ನ ಪುರಸ್ಕರಿಸಿ ತನ್ನಲ್ಲೇ ಇಟ್ಕೊಳ್ಳುವಷ್ಟು ದಷ್ಟಪುಷ್ಟ ಆಗಬೇಕು. ಆ ಮೈಂಡ್ ಸೆಟ್ ಬೆಳೆಸ್ಕೋಬೇಕು. ಮೆರಿಟೋಕ್ರಸಿ ಜೊತೆಗೆ ಸದ್ಯಕ್ಕೆ ಈಗ ಆಗ್ತಿರೋ ಬೆಳವಣಿಗೆಗಳನ್ನ ಥ್ರೆಟ್ ಅಂತ ಪರಿಗಣಿಸದೆ ಅಪಾರ್ಚುನಿಟಿಯಾಗಿ ನಾವು ನೋಡಬೇಕು. ನಮ್ಮಲ್ಲೂ ಕೂಡ ವಲಸಿಗರನ್ನ ಸ್ವಾಗತ ಮಾಡಬೇಕು. ಬಾಂಗ್ಲಾದಿಂದ ಬೇಲಿ ಹಾರಿ ಬರೋ ಅಕ್ರಮ ವಲಸಿಗರನ್ನಲ್ಲ, ಅದರಲ್ಲಿ ಹೇಳ್ತಿರೋದಲ್ಲ ನಾವು. ಟಾಪ್ ಟೈರ್ ಟ್ಯಾಲೆಂಟ್ನ ಜಗತ್ತಿನಿಂದ ನಾವು ಕೂಡ ಆಕರ್ಷಿಸುವ ಹಾಗಾಗಬೇಕು. ಆ ಮುಕ್ತ ಮನಸ್ಥಿತಿ ನಾವು ಬೆಳೆಸ್ಕೋಬೇಕು. ಜಗತ್ತಿನಾದ್ಯಂತ ಇರೋ ಯಂಗ್ ಟ್ಯಾಲೆಂಟ್, ಅತ್ಯಾಧುನಿಕ ಸ್ಕಿಲ್ಸ್ ಹೊಂದಿರೋ ಹೊಸ ಹೊಸ ಮಾಡರ್ನ್ ಇನೋವೇಟಿವ್ ಕಂಪನಿಗಳ ಫೌಂಡರ್ಸ್ ಆಗೋ ಎಬಿಲಿಟಿ ಅವ್ರನ್ನ ನಾವು ಅಟ್ರಾಕ್ಟ್ ಮಾಡೋ ರೀತಿ ಆಗಬೇಕು ಭಾರತಕ್ಕೆ. ಆಲ್ರೆಡಿ ಹೋಗಿರೋ ಭಾರತೀಯರು ಬನ್ನಿ, ಇಲ್ಲಿ ಬನ್ನಿ, ನಿಮ್ಮ ಟ್ಯಾಲೆಂಟ್ ಯೂಸ್ ಮಾಡ್ಕೊಳ್ಳಿ, ಇಲ್ಲಿ ಹೂಡಿಕೆ ಮಾಡಿ, ಇಲ್ಲಿ ಹೊಸ ಏನಾದ್ರು ಕಟ್ಟಿ ಅದೇ ಥರದ್ದು ಅಂತ ಹೇಳಿ ಅವ್ರನ್ನ ವೆಲ್ಕಮ್ ಮಾಡೋಕೆ ಪ್ರೋಗ್ರಾಮ್ ಬೇಕು. ಭಾರತದ ಕಂಪನಿಗಳಿಗೆ ಬನ್ನಿ ಮಾರ್ಗದರ್ಶನ ಮಾಡಿ ಅಂತ ಹೇಳಿ ಸ್ವಾಗತ ಮಾಡೋ ಹೃದಯ ವೈಶಾಲ್ಯತೆ ಬೇಕು. ಇದಕ್ಕಾಗಿ ಡಯಾಸ್ಪೋರಾ ಪ್ರೋಗ್ರಾಮ್ಗಳನ್ನು ನಾವು ಶುರು ಮಾಡಬೇಕು. ಇದ್ರ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಇನ್ನೂ ಮಾಡದೇ ಇರೋ ವೀಕ್ಷಕರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.